ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 4 ಗಂಟೆ ಆಗಿದೆ. ಮಕ್ಕಳಿಗೆ ತಿಂಡಿ ಮಾಡೋಕ್ಕೆ ಅಂತ ಇದ್ದೆ. ತಿಂಡಿ ಮಾಡಿ ಹೋಗ್ಬಿಟ್ರೆ ಅಂಗಡಿಗೆ. ಅವ್ರ ಪಾಡಿಗೆ ಅವ್ರು ಹಾಕ್ಕೊಂಡು ತಿಂತಾರೆ, ಸ್ಕೂಲ್ ರೆಡಿಯಾಗಿರ್ತಾರೆ. ಹಾಗಾಗಿ ತಿಂಡಿಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ರೈಸ್ ಇಟ್ಬಿಡೋಣ, ರೈಸ್ ಆಗೋಗಲಿ ಅಂತೇಳಿ ರೈಸ್ ಮಾಡ್ತಾಯಿದ್ದೀನಿ. ತಿಂಡಿ ಮಾಡೋದು ಕಷ್ಟ ಆಗಲ್ಲ, ಎದ್ದೊಳೋದೇ ತುಂಬ ಕಷ್ಟ ಆಗುತ್ತೆ. ಯಾವಾಗಲೂ ಡೈಲಿ ಇದೆ ನಮ್ಮ ಕೆಲಸ ಅಲ್ವಾ, ಹಂಗೆ ಎದ್ದೇಳಲೇಬೇಕು, ಏನು ಮಾಡೋಕ್ಕೂ ಆಗಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ತಿಂಡಿ ಹಾಕ್ಬೇಕಲ್ವಾ. ಇವಾಗ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಗೊಜ್ಜು ಮಾಡಿಟ್ಬಿಟ್ರೆ ರೈಸ್ಗೆ ಕಲಿಸ್ಕೊಬೋದು ಬಂದು ಅಂಗಡಿಯಿಂದ. ಹಾಗಾಗಿ ಗೊಜ್ಜು ಮಾಡಿ ಹಾಕ್ತಾಯಿದ್ದೀನಿ. ನನ್ನ ಮಕ್ಕಳಿಗೆಲ್ಲ ಈ ಪುಳಿಯೋಗರೆ ಗೊಜ್ಜೆಲ್ಲ ಹೋಗೋದಿಲ್ಲ. ಆದ್ರೂ ಏನು ಮಾಡೋಕ್ಕೂ ಆಗಲ್ಲ, ಒಂದೊಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಬೇಕು. ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ. ರಾತ್ರಿ ಪಾತ್ರೆ ತೊಳೆಯೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೆ ಕೂಡ ಅದನ್ನು ಈಗಲೇ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಮತ್ತೆ ಬಂದು ಅಂಗಡಿಯಿಂದ ಮಾಡೋಕ್ಕಾಗಲ್ಲ, ಇನ್ನು ಸ್ವಲ್ಪ ಟೈಮ್ ಇತ್ತು, ಅಷ್ಟರಲ್ಲಿ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಆಯಿತಾ ಟೈಮ್ ಆಯಿತು ಅಂತ ಇದ್ದರು. ಆಯಿತು ರೀ, ರೆಡಿ ಆಗೈತೆ, ಹೋಗೋಣ ಅಂತ ಇದ್ದೀನಿ. ಅಂಗಡಿ ಹತ್ರ ಹೋಗಬೇಕು. ಅಂಗಡಿ ಹತ್ರ ಹೋದ್ರೂ ಅಲ್ಲೂ ಕೆಲಸನೇ, ಫ್ರೀ ಏನಿಲ್ಲ. ಹಾಗಾಗಿ ಮನೇಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಈ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೋಗ್ಬಿಟ್ರೆ ಬಂದು ಮಕ್ಳು ಕಳ್ಸೋಕ್ಕೆ ಸ್ಕೂಲ್ಗೆ ಈಸಿ ಆಗುತ್ತೆ ನನಗೇ. ಇಲ್ಲಾಂದರೆ ಅದು ಇದೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ತಿಂಡಿ ಮಾಡಿ ಪಾತ್ರೆ ಕೂಡ ತೊಳೆದು ಎತ್ತಿಕ್ತಾಯಿದ್ದೀನಿ. ಟೈಮ್ ಆಲ್ರೆಡಿ ಆಗಿದೆ, ಏನು ಮಾಡೋಕ್ಕೂ ಆಗಲ್ಲ. ಅಂಗಡಿಗೂ ಕೂಡ ಹೋಗಬೇಕು. ಫಸ್ಟು ಮನೆ ಕ್ಲೀನಾಗಿದ್ದರೆ ಅಲ್ಲೂ ಅಂಗಡಿಲಿ ಕೆಲಸ ಮಾಡೋಕ್ಕೆ ಮನಸ್ಸಿರುತ್ತೆ. ಇಲ್ಲ ಅಂದರೆ ಮನೆ ಕಡೆಗೆ ಮನಸ್ಸಿರುತ್ತೆ. ಅಯ್ಯೋ, ಇನ್ನು ಪಾತ್ರೆ ತೊಳೆದಿವಲ್ಲಪ್ಪ ಅಂತ. ಅಂಗಡಿಯಿಂದ ಇವಾಗ ಬಂದೆ. ನನ್ನ ಮಗ ರೆಡಿಯಾಗಿ ಹೋಗಿದ್ದ. ಇನ್ನು ನನ್ನ ಮಗಳಿಗೆ 9 ಗಂಟೆಗೆ ಬರುತ್ತೆ ವ್ಯಾನು. ಅಷ್ಟರಲ್ಲಿ ರೆಡಿ ಮಾಡಬೇಕು. ಈಗ ಆಲ್ರೆಡಿ 8:15 ಆಗಿದೆ. ನನ್ನ ಮಗಳನ್ನ ರೆಡಿ ಮಾಡ್ತಾಯಿದ್ದೀನಿ ಸ್ಕೂಲಿಗೆ. ಅವಳಿಗೂ ಲೇಟ್ ಆಗಿಬಿಡುತ್ತೆ, ಏನು ಮಾಡೋಕ್ಕೂ ಆಗಲ್ಲ. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕಳಿಸ್ಬೇಕು. ಅವಳು ರೆಡಿ ಮಾಡಿ ತಿಂಡಿ ತಿನ್ನಿಸಿ ತುಂಬ ಕಷ್ಟ ಆಗುತ್ತೆ. ಆದ್ರೂ ಹೋಗ್ತಾಳೆ ಪಾಪ. ಅವಳಿಗೆ ಇಂಥ ತಿಂಡಿ ಎಲ್ಲ ಹೋಗೋದಿಲ್ಲ. ಅದೇ ಕಬಾಬು, ಚಿಕನು ಅಂತ ಅಂದರೆ ಬೇಗ ತಿಂತಾಳೆ. ಈ ಪುಳಿಯೋಗರೆ, ಚಿತ್ರಾನ್ನ ಅಂದರೆ ಹೋಗೋದಿಲ್ಲ ಅವಳಿಗೆ, ತುಂಬ ಕಷ್ಟ ಹೋಗೋದು. ಟೈಮ್ 9 ಗಂಟೆ ಆಯಿತು. ಅವಳು ವ್ಯಾನ್ ಬಂತು, ವ್ಯಾನಿಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಈ ಆಂಟಿ ಅಂತ ಇರಲೇಬೇಕು, ಇಲ್ಲಾಂದರೆ ತುಂಬ ಅಳ್ತಾಳೆ. ಆಂಟಿ ಇಲ್ಲ ಅಂದರೆ ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ಅಂಗಡಿ ಹತ್ರ ಬಂದೆ. ನಮ್ಮ ಮನೆಯವರು ಐಟಮ್ ತೊಗೊಂಡೋಗಿದ್ರು. ಹಾಗಾಗಿ ಬ್ರೆಡ್ ಎಲ್ಲ ಹಾರಾಕಿದ್ರು. ನೋಡಿ, ಬಿಸಿ ಬ್ರೆಡ್ ಇದೆಲ್ಲ. ನಮಗೆ ಅಂತ ಪಫ್ ಸಿಕ್ಕಿದ್ರು, ಎಲ್ಲ ಎತ್ತಿಕ್ತಾ ಇದ್ದೀನಿ. ಪಪ್ಸು, ಇದು ಎಗ್ ಪಪ್ಸು. ಬೇರೆ ಕಡೆ ಸಪ್ಲೈಗೆ ಎತ್ಕೊಂಡು ಹೋಗಿದ್ದಾರೆ, ಇದು ನಮ್ಮ ಅಂಗಡಿಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಇಡೋಕ್ಕೆ ಅಂತ. ಇದು ಕೂಡ ದಿಲ್ಪಸನ್ನು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇದೆಲ್ಲ ನಮ್ಮ ಮನೆಯವರೇ ಮಾಡೋದು, ಯಾರು ಬಂದು ಮಾಡಿಕೊಡೋದ. ನಮ್ಮ ಯಜಮಾನ್ರು ತುಂಬ ಶ್ರಮಜೀವಿ ಅವರು, ಇಂಥ ಕೆಲಸ ಎಲ್ಲ ಮಾಡುತ್ತೆ. ಇದು ಬನ್ನು ಸುತ್ತಾಕಿರೋದು, ಅದನ್ನು ಬೇಯಿಸಬೇಕು. ಈಗ
ಒಲೆ ಒಳಗಡೆ ಬಿಡಬೇಕು ಅದನ್ನು ಬೇಯೋಕ್ಕೆ. ರೈಸಿಂಗ್ ಆಗಿದೆ ನೋಡಿ. ಈ ಥರ ಹೂವನ್ನು ಅದ್ರ ಒಳಗಡೆ ಬಿಡಬೇಕು. ಇಷ್ಟು ನಿಮಿಷ ಅಂತೇಳಿ ಫಿಕ್ಸ್ ಮಾಡಿ ಬಿಡಬೇಕು, ಇಲ್ಲ ಅಂದರೆ ಎಲ್ಲ ಸಿದೋಗುತ್ತೆ. ತುಂಬ ಬಿಸಿ ಇರುತ್ತೆ ಇದು ಓವನ್ನು. ನೋಡಿ ಈ ಥರ ಫಿಕ್ಸ್ ಮಾಡಬೇಕು ಇಷ್ಟು ನಿಮಿಷಕ್ಕೆ ಅಂತೇಳಿ. ಅಷ್ಟು ನಿಮಿಷದಲ್ಲಿ ಆಗುತ್ತದು. ನೋಡಿ ಬನ್ನು ಬೇಯ್ತಾ ಇದೆ. ನೋಡೋಕ್ಕಂತೂ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಬನ್ನು ರೆಡಿಯಾಗಿದೆ. ಕೂಗ್ತೈತೆ ಬನ್ನಿ ಆಗಿದೆ ಅಂತ. ಈಗ ಎಳ್ಕೊಬೇಕು. ಈಗಂತೂ ಹುಷಾರಾಗಿ ಮಾಡಬೇಕು, ಕೈ ಸುಟ್ಟೋಗುತ್ತೆ ಇಲ್ಲಾಂದರೆ. ಈ ಥರ ರೆಡಿಯಾಗಿದೆ. ಇದನ್ನೆಲ್ಲ ಚೆನ್ನಾಗಿ ಆರಿಸ್ಬೇಕು, ಇಲ್ಲಾಂದರೆ ಎಲ್ಲ ಇದಾಗ್ಬಿಡುತ್ತೆ. ನೋಡಿ ಏನು ಚೆನ್ನಾಗಿದೆ ಬನ್ನು. ನಮ್ಮ ಅಂಗಡಿಯಲ್ಲಿ ತುಂಬ ಮೂವಿಂಗ್ ಇರೋದೇ ಬನ್ನು, ಬ್ರೆಡ್ಡು, ರಸ್ಕು ತುಂಬ ಚೆನ್ನಾಗಿರುತ್ತೆ ಅಂತಾರೆ. ನಮ್ಮ ಯಜಮಾನ್ರು ಬನ್ನು ಬ್ರೆಡ್ ಎಲ್ಲ ಸೂಪರಾಗಿ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ. ಇದು ಮಸಾಲ ಬನ್ನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ನೋಡಿ. ಬನ್ನು ಈ ಥರ ಇದೆ, ಬಿಸಿ ಇದೆ, ಮುಟ್ಟಕ್ಕಾಗ್ತಾಯಿಲ್ಲ. ತುಂಬ ಚೆನ್ನಾಗಿ ಬಂದೈತೆ ಬನ್ನು. ಇದು ಕೂಡ ಮಿಕ್ಸ್ಚರ್ ಡಬ್ಬಗಳು. ಇದಕ್ಕೆಲ್ಲ ನಾವು ಮಿಕ್ಸ್ಚರೆಲ್ಲ ಹಾಕ್ತೀವಿ. ಮಿಕ್ಸ್ಚರೆಲ್ಲ ಖಾಲಿಯಾಗಿತ್ತು. ಅದನ್ನು ನೀಟಾಗಿ ತೊಳೆದು ಈ ಥರ ಚೆನ್ನಾಗಿ ಒರೆಸಿ ಮತ್ತೆ ಬೇರೆದು ಹಾಕಬೇಕು. ಈ ಥರ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಬೇಕು. ಒರೆಸ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ ಮಿಕ್ಸ್ಚರೆಲ್ಲ. ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ಅದ್ರ ಮೇಲಿರುತ್ತೆ ಮಿಕ್ಸ್ಚರು. ಇಲ್ಲಾಂದರೆ